ಬಿಗ್ ಟಿವಿ ಆಯೋಜಿಸಿರುವ ಬೈಬಲ್ ಟ್ರಿವಿಯಾ ಬೈಬಲ್ ಕ್ವಿಜ್ ಕಾರ್ಯಕ್ರಮವನ್ನು ನೀವೆಲ್ಲರೂ ಈಗಾಗಲೇ ವೀಕ್ಷಿಸುತ್ತಿರುತ್ತೀರಿ. ಈ ಬೈಬಲ್ ಕ್ವಿಜ್ ಕಾರ್ಯಕ್ರಮವು ರಾಜ್ಯ ಮಟ್ಟದ ಕ್ವಿಜ್ ಸ್ಪರ್ಧೆಯಾಗಿದ್ದು ಅನೇಕ ತಂಡಗಳು ಈಗಾಗಲೇ ಬಂದು ಸ್ಪರ್ಧಿಸಿರುತ್ತವೆ. ಮೊದಲನೇ ಸುತ್ತಿನಲ್ಲಿ 30 ತಂಡಗಳು ಬಂದು ಸ್ಪರ್ಧಿಗಳಾಗಿ ಎರಡನೇ ಸುತ್ತಿಗೆ 21 ತಂಡಗಳು ಆಯ್ಕೆಯಾದವು. ಅದೇ ರೀತಿ ಈಗ ನಾವು ಹೋಗಲಿರುವ ಮೂರನೇ ಸುತ್ತಿನಲ್ಲಿ ಕೇವಲ 9 ತಂಡಗಳು ಮಾತ್ರ ಭಾಗಿಗಳಾಗಲಿವೆ. ಇದೇ ಸೆಮಿಫೈನಲ್ ರೌಂಡ್. ಈ ಬೈಬಲ್ ಕ್ವಿಜ್ನ ಲಾಭಗಳೇನೆಂದು ನೋಡುವುದಾದರೆ, ಇದರಲ್ಲಿ ಭಾಗಿಗಳಾಗಿರುವ 30 ತಂಡಗಳು ಮಾತ್ರ ಸತ್ಯವೇದವನ್ನು ಆಳವಾಗಿ ಅಧ್ಯಯನ ಮಾಡಿರುವುದು ಮಾತ್ರವಲ್ಲದೆ, ಇದಕ್ಕಾಗಿ ಪ್ರಶ್ನೆಯನ್ನು ತಯಾರಿಸಿರುವ ತಂಡವೂ ಕೂಡ ಅಷ್ಟೇ ಆಳವಾಗಿ ಅಧ್ಯಯನವನ್ನು ಮಾಡಿದೆ. ಅದೇ ರೀತಿಯಲ್ಲಿ ವೀಕ್ಷಿಸುತ್ತಿರುವ ತಾವೆಲ್ಲರೂ ಕೂಡ ಸತ್ಯವೇದದ ಅಧ್ಯಯನದಲ್ಲಿ ಮುಳುಗಿದ್ದೀರಿ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಈ ಬೈಬಲ್ ಟ್ರಿವಿಯಾ ಬೈಬಲ್ ಕ್ವಿಜ್ ಒಂದು ಉತ್ತಮ ವೇದಿಕೆಯಾಗಿದೆ. ಬೈಬಲ್ ಟ್ರಿವಿಯಾದ ಮೊದಲನೇ ಸುತ್ತಿನಲ್ಲಿ ಆದಿಕಾಂಡ ಮತ್ತು ಮತ್ತಾಯನ ಸುವಾರ್ತೆಯನ್ನು ನಾವು ಅಧ್ಯಯನ ಮಾಡಿದೆವು. ಆ ಸುತ್ತಿನಲ್ಲಿ 30 ತಂಡಗಳು ಪಾಲ್ಗೊಂಡವು. ಅದೇ ರೀತಿ ವಿಮೋಚನಕಾಂಡ ಮತ್ತು ಅಪೊಸ್ತಲ ಕೃತ್ಯಗಳನ್ನು ಎರಡನೇ ಸುತ್ತಿನಲ್ಲಿ ತೆಗೆದುಕೊಂಡು 21 ತಂಡಗಳು ಭಾಗಿಯಾದವು. ಅದೇ ರೀತಿ ಈ ಸೆಮಿಫೈನಲ್ ರೌಂಡ್ನಲ್ಲಿ 1 ಸಮುವೇಲ ಮತ್ತು ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಅದರ ಆಧಾರಿತವಾಗಿ ಪ್ರಶ್ನೆಗಳನ್ನು ರಚಿಸಲಾಗುವುದು. ಆಯ್ಕೆಯಾದ 9 ತಂಡಗಳು ತಯಾರಾಗಿ ಬಂದಿವೆ. ಆಯ್ಕೆಯಾದ 9 ತಂಡಗಳ ಹೆಸರು ನಿಮ್ಮ ಮುಂದೆ. ಈ ಸೆಮಿಫೈನಲ್ ರೌಂಡ್ ಅನ್ನು ಕ್ವಿಜ್ ಮಾಸ್ಟರ್ ಆಗಿರುವ ರೆವರೆಂಡ್ ಇಮ್ಯಾನ್ಯುಯಲ್ ಪುನೀತ್ ಅವರು ನಡೆಸಿಕೊಡಲಿರುವರು. ಈ ಸೆಮಿಫೈನಲ್ ರೌಂಡ್ 8 ಸುತ್ತುಗಳನ್ನು ಹೊಂದಿದೆ. ಈ 8 ಸುತ್ತುಗಳು ಯಾವುದು ಎಂಬುದಾಗಿ ತಿಳಿಯುವಂತ ಕುತೂಹಲ ನಿಮ್ಮದು. ಮೊದಲನೇ ಸುತ್ತಿನಲ್ಲಿ ಡೈರೆಕ್ಟ್ ಕ್ವೆಶ್ಚನ್ಸ್, ನೇರವಾಗಿ ಪ್ರತಿ ತಂಡಕ್ಕೆ ಪ್ರಶ್ನೆಗಳನ್ನು ಕೇಳಲಾಗುವುದು. ಪಾಸ್ ಇರುತ್ತದೆ, ಆದರೆ ನೆಗೆಟಿವ್ ಅಂಕ ಇರುವುದಿಲ್ಲ. ಆದ್ದರಿಂದ ತಾವು ಯಾವುದೇ ಹೆದರಿಕೆ ಇಲ್ಲದೆ ನೀವು ಉತ್ತರಿಸಬಹುದು. ಎರಡನೇ ಸುತ್ತು, ಸರಿ ತಪ್ಪು ಕಂಡುಹಿಡಿಯಿರಿ. ಪ್ರತಿ ತಂಡಕ್ಕೆ ಪ್ರಶ್ನೆಯನ್ನು ಕೇಳಲಾಗುವುದು. ಸ್ಟೇಟ್ಮೆಂಟ್ ಅಥವಾ ಇನ್ಸಿಡೆಂಟ್ ಅನ್ನು ಕೊಡಲಾಗುವುದು. ಅದರ ಆಧಾರಿತ ಪ್ರಶ್ನೆಗಳನ್ನು ತಾವು ಉತ್ತರಿಸಬೇಕಾಗಿದೆ. ಮೂರನೇ ಸುತ್ತು, ಪದಗಳ ಜೋಡಣೆ, ಪದಗಳನ್ನು ಸರಿಪಡಿಸಬೇಕಾಗಿದೆ. ಹೌದು, ಇಲ್ಲಿ ನೀವು ಎಷ್ಟು ಕ್ವಿಕ್ ಆಗಿರುತ್ತೀರಿ ಅದು ಕೂಡ ಮಾನ್ಯತೆಯನ್ನು ಪಡೆಯುತ್ತದೆ. ಯಾಕೆಂದರೆ ಇದು ಬಜರ್ ರೌಂಡ್. ನಾಲ್ಕನೇ ಸುತ್ತು, ವಚನ ಹುಡುಕಿರಿ. ಸತ್ಯವೇದ ತೆರೆಯುವ ಅವಕಾಶ. ಆದರೆ ಸತ್ಯವೇದ ತೆರೆಯದೆಯೇ ನೀವು ಹೇಳಲು ಶಕ್ತರಾದರೆ ಈ ಬಜರ್ ರೌಂಡ್ನಲ್ಲಿ ನಿಮಗೆ ಹೆಚ್ಚಿನ ಅಂಕಗಳು ದೊರೆಯುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಸರಿಯಾಗಿ ಕಲಿಯಿರಿ. ಆದರೆ ತಪ್ಪಾದಲ್ಲಿ ನೆಗೆಟಿವ್ ಅಂಕಗಳು ಇರುವುದರಿಂದ ಜಾಗೃತಿ ವಹಿಸಿರಿ. ಐದನೇ ಸುತ್ತು, ಸಂಬಂಧಗಳ ಆಧಾರಿತವಾದ ಪ್ರಶ್ನೆಗಳು. ಸಾಮಾನ್ಯವಾಗಿ ಸಂತತಿಗಳ ಬಗ್ಗೆ ಓದುವಾಗ ನಾವು ಗಮನ ಹರಿಸುವುದು ಕಡಿಮೆ. ಆದರೆ ಇಲ್ಲಿ ಸಂಬಂಧಗಳ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಾಗಿದೆ. ತಂದೆ ತಾಯಿಗಳ ಸಂಬಂಧವಿರಬಹುದು, ತಂದೆ ಮಗನ ಸಂಬಂಧಗಳಿರಬಹುದು, ಎಲ್ಲವನ್ನು ಗಮನ ಹರಿಸಿ ಓದಬೇಕಾಗಿದೆ. ಆಗಲೇ ಈ ಸುತ್ತಿನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯ. ಆರನೇ ಸುತ್ತು, ರ್ಯಾಪಿಡ್ ಫೈರ್ ರೌಂಡ್. 1 ನಿಮಿಷದಲ್ಲಿ ಹೆಚ್ಚು ಪ್ರಶ್ನೆಗಳಿಗೆ ಯಾರು ಉತ್ತರಿಸುತ್ತಾರೋ ಅವರಿಗೆ ಹೆಚ್ಚಿನ ಅಂಕ ಗಳಿಸುವ ಉತ್ತಮ ವೇದಿಕೆ ಇದು. ಏಳನೇ ಸುತ್ತು, ಇಮೇಜ್ ರೌಂಡ್. ಚಿತ್ರಾಧಾರಿತ ಪ್ರಶ್ನೆಗಳು. ಚಿತ್ರವನ್ನು ಸರಿಯಾಗಿ ವೀಕ್ಷಿಸಿ ಅದರ ಆಧಾರಿತ ಪ್ರಶ್ನೆಗಳಿಗೆ ಉತ್ತರ ನೀಡುವ ಅವಕಾಶ. 8ನೇ ಮತ್ತು ಕೊನೆಯ ಸುತ್ತು, ಆಕ್ಟಿವಿಟಿ ರೌಂಡ್. ಇದು ಒಂದು ಸರ್ಪ್ರೈಸ್ ರೌಂಡ್. ಜಾಸ್ತಿ ಏನು ನಾನು ಹೇಳುವುದಿಲ್ಲ, ಆದರೆ ನಿಮಗೆ ಒಂದು ಕ್ಲೂ ಕೊಡಲು ಬಯಸುತ್ತೇನೆ.
ಹೆಸರುಗಳನ್ನು ಹುಡುಕುವುದು. ಬೈಬಲ್ ಟ್ರಿವಿಯಾದ ಸೆಮಿಫೈನಲ್ ರೌಂಡಿಗೆ ಆಯ್ಕೆಯಾಗಿರುವಂತಹ 9 ತಂಡಗಳು ಹೇಗೆ 1 ಸಮುವೇಲ ಮತ್ತು ಎಫೆಸ ಪುಸ್ತಕಕ್ಕೆ ತಯಾರಾಗಲಿದೆಯೋ ಅದೇ ರೀತಿಯಲ್ಲಿ ನೀವು ಕೂಡ ತಯಾರಾಗಿರಿ. ಯಾಕೆಂದರೆ ಬೈಬಲ್ ಟ್ರಿವಿಯಾದ ಸಂಚಿಕೆಯ ಕೊನೆಯಲ್ಲಿ ಕೇಳಲಿರುವ ಪ್ರಶ್ನೆಗೆ ಬಿಗ್ ಜೆ ಆಪ್ನ ಮೂಲಕ ನೀವು ಕೂಡ ಉತ್ತರಿಸಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಬೈಬಲ್ ಟ್ರಿವಿಯಾದ ಸೆಮಿಫೈನಲ್ ರೌಂಡ್ನಲ್ಲಿರುವಂತಹ 9 ತಂಡಗಳಲ್ಲಿ ಉತ್ತಮವಾದ 3 ತಂಡಗಳು ಮಾತ್ರ ಫೈನಲ್ ರೌಂಡ್ಗೆ ಹೋಗಲಿದೆ. ಆದ್ದರಿಂದ ಈ 9 ತಂಡಗಳಿಗೆ ಶುಭ ಹಾರೈಸುತ್ತಾ ನಾವು ಕೂಡ ಈ ಬೈಬಲ್ ಟ್ರಿವಿಯಾಕ್ಕೆ ತಯಾರಾಗಿರುವ ಫೈನಲ್ ರೌಂಡ್ಗೆ ಹೋದಂತಹ 3 ತಂಡಗಳಲ್ಲಿ 1 ತಂಡ ಮಾತ್ರ ವಿಜೇತವಾಗಲಿದೆ. ವಿಜೇತರಿಗೆ 1,00,000 ರೂಪಾಯಿ ಬಹುಮಾನ ನೀಡಲಾಗುವುದು. ಬೈಬಲ್ ಟ್ರಿವಿಯಾದಲ್ಲಿ ಜಯಿಸಲಿರುವ ಈ ವಿಜೇತ ತಂಡ ಯಾವುದು ಎಂಬುದಾಗಿ ನಾವೆಲ್ಲರೂ ಕಾದು ನೋಡುವ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಟ್ರಿವಿಯಾ ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ, ಬೆಚಲೇಲನು ಯಾವ ಕುಲದವನು? ಇದಕ್ಕೆ 117 ಜನ ಉತ್ತರವನ್ನು ಕಳಿಸಿದಿರಿ. ಅದರಲ್ಲಿ ಸರಿಯಾದ ಉತ್ತರ 93 ಜನ ಕಳಿಸಿದ್ದೀರಿ. ಇದಕ್ಕೆ ಸರಿಯಾದ ಉತ್ತರ ಯಹೂದ ಕುಲದವನು. ಈ 93 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಸತೀಶ್ ಅಮ್ಮಣ್ಣ ಅವರು ಇದ್ದಾರೆ. ಅವರು ಆ 93 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಕೊಡ್ತಾರೆ. ಸೇವಕರೇ, ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೇಳಲಾಯಿತು. ಅದಕ್ಕೆ ಸರಿಯಾಗಿ 93 ಜನ ಉತ್ತರವನ್ನು ಕಳಿಸಿದ್ದಾರೆ. ಆ 93 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ ನಮ್ಮ ಮುಂದೆ ಈಗಾಗಲೇ 93 ಜನರ ಚೀಟಿ ಇದೆ. ದಯಮಾಡಿ ಒಬ್ಬರನ್ನ ಆಯ್ಕೆ ಮಾಡಿ. 54 ಕ್ರಮ ಸಂಖ್ಯೆ 54 ರೋಸಿಟ್ ಆನಿಬೆಲ್, ಮ್ಯಾಂಗ್ಳೂರ್. ನಿಮಗೆ ಕಂಗ್ರ್ಯಾಚುಲೇಷನ್. ನಮ್ಮ ಬಿಗ್ ಜೆ ಟಿವಿಯು ನಿಮಗೆ ಬಹುಮಾನವನ್ನು ಕಳಿಸಿಕೊಡ್ತದೆ. ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ನೀವು ಈ ರೀತಿಯಾಗಿ ಆಸಕ್ತಿ ಉಳ್ಳವರಾಗಿ ಭಾಗವಹಿಸ್ರಿ. ನಮ್ಮ ಟಿವಿ ಪರದೆ ಮೇಲೆ ಕಾಣುವಂಥ QR ಕೋಡ್ನ ಸ್ಕ್ಯಾನ್ ಮಾಡಿರಿ. ಅದರಲ್ಲಿ ಬಿಗ್ ಜೆ ಟಿವಿಯ ಆ್ಯಪನ್ನು ಡೌನ್ಲೋಡ್ ಮಾಡಿರಿ. ನಿಮ್ಮ ಉತ್ತರವನ್ನು ಕಳಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.